ಅಧಿಕಾರಶಾಹಿ ಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಅಂಥ ಟೈಮ್ನಲ್ಲಿ ಯಾರೇ ಜನಪ್ರತಿನಿಧಿಗಳು ಸಹ ಕೆಲಸ ಮಾಡಬೇಕು ಅಂತ ಆಕಾಂಕ್ಷೆಯಿಂದ ಮಾತಾಡಿದರೆ ಬಿಟ್ಟುಬಿಟ್ರೆ ಕೇವಲ ಮಹಿಳೆಯರ ಉದ್ದೇಶ ಇಟ್ಕೊಂಡು ಮತ್ತೊಂದು ಅನ್ನೋಲ್ಲ. ಆಯಿತು, ಮಹಿಳೆಯರ ಬಗ್ಗೆ ಎಷ್ಟೊಂದು ಕಾಳಜಿ ನಿಮಗೆ. 33% ತರಬೇಕು ಅಂತಂದರೆ ನಿಮ್ಮ ಪಾರ್ಟಿ ಅಲ್ಲಿ ವಿರೋಧ ಮಾಡುತ್ತೆ, ನೀವು ಅವರು ಪರವಾಗಿ ಓಟ್ ಹಾಕ್ತೀರಾ, ಆಗನ್ಸಲ್ವ ನಿಮಗೆ? ಇಲ್ಲಿ ಜಿಲ್ಲಾಧಿಕಾರಿಗಳು ಬೈಯೋದು ಅನ್ನೋದು ಗೊತ್ತಿಲ್ಲ ಶ್ರೇಯಸ್ ಪಟೇಲ್ರೇ. ಮೊನ್ನೆ ಕಳೆದ ವಾರದಲ್ಲಿ ಕೂತ್ಕೊಂಡು ನೀವು ಇದೇ ಡಿ ಸಿ ಅವರು ವಿರುದ್ಧವಾಗಿ ಇವ್ನು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ನೀವು ವಕಾಲತ್ ಮಾಡಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಒಂದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ. ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಒಂದು ಕಡೆ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಮಾಡಿಕೊಡೋದು, ಇನ್ನೊಂದು ಕಡೆ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಪರ ವಿರೋಧ ಅಂತಲ್ಲ, ನಮಗೆ ಜನಸಾಮಾನ್ಯರಿಗೆ ಕೆಲಸ ಆಗಬೇಕಷ್ಟೇ. ಒಳ್ಳೆ ಡಿ ಸಿ ಇದ್ದಾರೆ, ಅವ್ರಿಗೆ ಸಹ ನಮ್ಮ ಗೌರವ ಇದೆ. ಅವರು ರೇವಣ್ಣವರು ಕೆಲಸ ಆಗದಂಥ ಸಂದರ್ಭದಲ್ಲಿ ಮಾತಾಡಿದರೆ ವಿನ ಅದನ್ನು ವೈಯಕ್ತಿಕ ಅಲ್ಲ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಳ್ಳೆ ಕೆಲಸ ಮಾಡಿ ಅನುಕೂಲ ಆಗಲಿ. ಈ ಸರಿನಾರು ಸಹ ನಮ್ಮ ಜಿಲ್ಲೆಗೆ ಜನಪ್ರತಿಸ್ತಕ್ಕಂಥ ಒಬ್ಬರು ಮಿನಿಸ್ಟ್ರು ಬರ್ತಾರೆ, ನೋಡೋಣ.